ಸೊ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಈಗ ಎಕ್ಸಾಕ್ಟ್ಲಿ ಟೈಮ್ ಒಂದು ಬೆಳಿಗ್ಗೆ ಒಂದು 9:45 ಹತ್ತಿರ ಆಗಿದೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಇವತ್ತು ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ಸೊ ನಮ್ಮ ಮನೆಗೆ ನಮ್ಮ ಅತ್ತೆ ಮತ್ತು ನನ್ನ ನಾದಿನಿ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಜಾಮೂನ್ ಮಾಡ್ತಾ ಇದ್ದೀನಿ ಗೈಸ್. ಸೊ ನನ್ನ ಹೆಂಡತಿ ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದ್ದಲ್ಲ. ಏನಕ್ಕೆ ಅಂತಂದರೆ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಾ ಅನಿಸುತ್ತೆ. ಸೊ ನನ್ನ ಮಗಳು ಸಿಕ್ಕಾಪಟ್ಟೆ ನಿದ್ದೆ ಮಾಡಿಬಿಟ್ಟಿದ್ಲು. ಸಂಜೆ ಒಂದು 6 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆ ತನಕನೂ ಸಹ ನಿದ್ದೆ ಮಾಡಿಬಿಟ್ಟಿದ್ಲು. ಅದಾದಮೇಲೆ ಏನಾಯಿತು, ನೈಟ್ ಡ್ಯೂಟಿ ಶುರು ಆಯ್ತು ಅವಳು. ಸೊ ಹಾಗಾಗಿ ನೈಟ್ ಎಲ್ಲ ನನ್ನ ಹೆಂಡತಿ ನೋಡ್ಕೊಂಡ್ಬಿಟ್ಟಿರೋದ್ರಿಂದ ಸೊ ಅವಳು ಫುಲ್ಲು ಸ್ಲೀಪಲ್ಲಿದ್ದಾಳೆ. ಅದಕ್ಕೆ ಅವರು ಅಲ್ಲಿಂದ ಇನ್ನೇನು ಒಂದು ಹಾಫ್ ಅನ್ ಅವರಲ್ಲಿ ಓಡ್ತಾರಂತೆ. ಅದಕ್ಕೋಸ್ಕರ ಅಲ್ಲಿ ಬರೋ ತನಕ ನಾನು ಏನಾದ್ರು ಸ್ವೀಟ್ ಮಾಡಿರ್ಬೇಕಲ್ಲ, ಅದಕ್ಕೋಸ್ಕರ ಜಾಮೂನ್ ಮಾಡ್ತಾ ಇದ್ದೀನಿ ಗೈಸ್. ಬನ್ನಿ ಜಾಮೂನ್ ಮಾಡೋಣ. ಮೋಸ್ಟ್ 1 ಅವರ್ ಆಯಿತು ನಾನು ಜಾಮೂನ ರೆಡಿ ಮಾಡೋದಕ್ಕೆ. ಏನಕ್ಕೆ ಅಂದರೆ ನನ್ನ ಮಗಳು ಆಟ ಮಾಡ್ತಾ ಇದ್ಲು. ಏನಕ್ಕೆ ಅಂದರೆ ನೆನ್ನೆ ನೈಟು ನಿದ್ದೆ ಮಾಡಿರ್ಲಿಲ್ವಲ್ಲ, ಅವಳಿಗೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಸಮಾಧಾನ ಮಾಡಿ ಅವಳಿಗೆ ಈಗ ಫೈನಲಾಗಿ ಜೋಳಿಗೆಗೆ ಹಾಕಿದ್ದೀನಿ. ಸೊ ಜೋಳಿಗೆಗೆ ಹಾಕ್ಬಿಟ್ಟು ನೋಡಬೇಕು ಹೆಂಗೆ ಬಂದೈತೆ ಅಂತ. ಇನ್ನು ನೋಡಿ ಜಸ್ಟ್ 1 2 3 4 5 6 8 ಜಾಮೂನ್ ಮಾಡಿದ್ದೀನಿ ಗೈಸ್. ನೋಡೋಣ, ಫಸ್ಟ್ ಟೈಮ್ ಜಾಮೂನ್ ಮಾಡಿದ್ದೀನಿ, ಟೇಸ್ಟ್ ಹೆಂಗಿದೆ ಅಂತ. ಪಾತ್ರೆ ಎಲ್ಲ ತೊಳಿಬೇಕು, ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಎಷ್ಟೊಂದೆಲ್ಲ ಕೆಲಸ ಇದೆ ಇವತ್ತು. ನಮ್ಮ ಆ್ಯನಿವರ್ಸರಿ ಅಥವಾ ಬೇರೆ ನಂಗೆ ಗೊತ್ತೇ ಆಯ್ತಿಲ್ಲ. ಇಲ್ಲಿ ನೋಡ್ರಿ, ಪಾತ್ರೆ ಎಲ್ಲ ತೊಳಿಬೇಕು. ಏನ್ ಮಾಡಲ್ಲ ಹೇಳಿ, ಬನ್ನಿ ಪಾತ್ರೆ ತೊಳಿಬೇಕು. ಬೇಗ ಮನೆ ಕ್ಲೀನ್ ಮಾಡಬೇಕು. ನಮ್ಮ ಮೇಡಮ್ ಅವ್ರಿಗೆ ಇವಾಗ ಗುಡ್ ಮಾರ್ನಿಂಗ್ ಆಯ್ತು. ಸೊ ಇವಾಗ ಎಕ್ಸಾಕ್ಟ್ ಟೈಮ್ ಒಂದು 11:15 ಆಗಿದೆ. ಸೊ ನೈಟ್ ಫುಲ್ ನಮ್ಮ ಪಾಪನ ಅವಳೇ ನೋಡ್ಕೊಂಡಿರೋದ್ರಿಂದ ಇಷ್ಟೊತ್ತಿಗೆ ಎದ್ದಿದ್ದಾಳೆ. ಇವಾಗ ಅವಳಿಗೆ ಕಾಫಿ ಮಾಡ್ಕೊಡ್ತಾ ಇದ್ದೀನಿ ಈಗ. ಸೊ ಆಲ್ಮೋಸ್ಟ್ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ಪಾತ್ರೆ ಎಲ್ಲ ನೋಡ್ರಿ ಎಷ್ಟಿತ್ತು ಪಾತ್ರೆ, ಇಷ್ಟು ಪಾತ್ರೆ ಇತ್ತು. ತೊಳೆಯೋ ತನಕ ನಡ ಬಿದ್ದೋಯ್ತು. ಸೊ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಸೊ ಇದನ್ನು ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಸೊ ನೀಟಾಗಿ ಒರೆಸ್ಬಿಟ್ಟು ಮಡಗ್ಬಿಟ್ರೆ ಸೊ ಫಿನಿಶಿಂಗ್ ಕ್ಲೀನಿಂಗ್ ಎಲ್ಲನೂ ಕ್ಲೀನ್ ಆಗಿದೆ. ನಾನು ನಿಮ್ಗೆ ಒಂದ್ಸಲ ತೋರಿಸ್ತೀನಿ ನೋಡ್ರಿ. ಆಲ್ಮೋಸ್ಟ್ ಪ್ರತಿಯೊಂದನ್ನು ಸಹ ನೀಟಾಗಿ ಕ್ಲೀನ್ ಆಗಿದೆ. ನಾಷ್ಟ ಕೂಡ ಮಾಡ್ಕೋಬೇಕು ಇವಾಗ. ಈಗ ನಮ್ಮ ಮತ್ತೆ ಬರ್ತಾ ಇದ್ದಾರಂತೆ. ಸೊ ಅವ್ರನ್ನ ಸರ್ಕಾರದಿಂದ ಪಿಕ್ ಮಾಡಿ ಮನೆಗೆ ಕರ್ಕೊಂಡ್ಬರ್ಬೇಕು. ಬನ್ನಿ ಕರ್ಕೊಂಡ್ಬರೋಣ. ಅಂತೂ ಇಂತೂ ಬೆಡ್ಡಿಂದ ಎದ್ಲು ನನ್ನ ಹೆಂಡತಿ. ಟೈಮ್ ಎಷ್ಟು ಗೊತ್ತಾ ಗೈಸ್? 2:53, 3 ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ಟು ಅಡಿಗೆ ಮಾಡ್ತಾಳೆ ಅಂತಂದ್ರೆ ನಮ್ಮ ಅತ್ತೆ ಕೈಲಿ ಅಡಿಗೆ ಮಾಡಿಸ್ತಾವಳೆ. ಅಡಿಗೆ ಕಾಫಿ ಮಾಡಿದ್ದೀನಿ, ಅದ್ರಲ್ಲೇ ಮಡಗು. ಇಲ್ಲಿ ನಡೆದ್ರೆ ನನ್ನ ನಾದಿನಿ ಪಾಪು ಜೊತೆ ಆಟ ಆಡ್ತಾವಳೆ. ಆಕ್ಚುಲಿ ನಮ್ಮ ಆಲ್ಬಮ್ ಬಂದಿದೆ. ಸೊ ಆಲ್ಬಮ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನನ್ಗೆ ಮಾಡು. ಪಾಪು ಲಾಸ್ಟ್ ನೋಡಿದ್ ಪಾಪು ಎಷ್ಟು ತಿಂಗಳಾಯ್ತು ನಿನ್ ಪಾಪು ನೋಡಿ? 1 ತಿಂಗಳಾಯ್ತು ಪಾಪು ನೋಡಿ. ಇವಾಗ ಬಂದವಳೆ ನಮ್ಮ ಮನೆಗೆ ಪಾಪು ನೋಡಕ್ಕೆ. ನೋಡಿ ಇವಾಗ ಫೈನಲಿ ಅವಳು ಪಾಪು ಆಟಡಿಸ್ತಾಳೆ. ನಮ್ಮತ್ತೆ ಅನ್ನ ಕಲಿಸ್ತಾವ್ರೆ. ಸೊ ಬಾತ್ ಎಲ್ಲ ಕಂಪ್ಲೀಟ್ ಆಗಿದೆ. ನನ್ನ ನಾದಿನಿ ಮೊಸರು ಬಜ್ಜಿ ಮಾಡ್ತಾವ್ರೆ. ನಾವಿಲ್ಲಿ ಕಾಯ್ತಾ ಇದೀವಿ. ಎಕ್ಸಾಕ್ಟ್ಲಿ ಟೈಮ್ ಇವಾಗ 3:45 ಆಗಿದೆ. 3:45ಗೆ ಊಟ ಮಾಡ್ತಾರೆ. ಬೆಳಿಗ್ಗೆ ಎದ್ದವ್ರು ಅಷ್ಟು ಕೆಲಸ ಮಾಡಿದ್ರು ನನ್ಗೆ ಅಯ್ಯೋ ಪಾಪನು ಅನ್ಸಿಲ್ಲ, ಏನ್ ಅನ್ಸಿಲ್ಲ. ಯಾಕಂದ್ರೆ ಆನಿವರ್ಸರಿ ಏನು ತಗೊಟ್ಟಿಲ್ಲ. ಇವತ್ತು ಆನಿವರ್ಸರಿ ಅಂದ್ಬಿಟ್ಟು ನೀನು ಅರ್ಧ ದಿನ ಎದ್ದೇ ಇಲ್ಲ. ನೀನು ವೇಸ್ಟ್ ಮಾಡಿದ್ಯಾ. ನಾನೇ ಮತ್ತೆ ಆಕ್ಚುಲಿ ನಾನು ಮತ್ತೆ ನನ್ನ ಹೆಂಡತಿ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಸೊ ಪಾಪುನ ನಮ್ಮ ಅತ್ತೆ ಮತ್ತೆ ನನ್ನ ನಾದಿನಿ ನೋಡ್ತಿರ್ತಾರೆ. ಸೊ ಮೊನ್ನೆ ಹೋಗ್ಬಿಟ್ಟು ಸ್ವಲ್ಪ ಇವಳಂತೂ ಓಡ್ಬಿಟ್ಲತ್ತಿಗೆ ಗಾಡಿ ನಾನೇ ತೆಗಿತೀನಿ ಅಂದ್ಕೊಂಡು ಸುಮ್ಮನಿರೇ ಓಡಿಸ್ಬಿಡ ಕಣಲ್ಲಿ. ನಾನು ಓಡಿಸ್ತೀನಿ ಕೂಡ. ನಾನು ಓಡಿಸ್ತೀನಿ. ನೀವು ಓಡ್ಸಕ್ ಬರಲ್ಲ ಕಣ್ ಬಾ. ಇರೇ ಆನ್ ಮಾಡಿ. ಅದಕ್ಕೆ ನೀನು ಅಷ್ಟೊಂದು ಕಷ್ಟಪಡ್ತಿದ್ಯಾ? ಇದೇ ಆನ್ ಮಾಡಕ್ ಬರ್ದೆ ಗಾಡಿ ಓಡಿಸ್ತೀನಿ ಅಂತಿದ್ದಲ್ಲ ನೀನು. ಈ ಬ್ರೇಕ್ ಹಿಡಿ, ಬಟನ್ ಪ್ರೆಸ್ ಮಾಡು. ಬಿಡು. ಸ್ಟ್ಯಾಂಡ್ ತೆಗ್ದಾ? ಸ್ಟ್ಯಾಂಡ್ ತೆಗಿದೆ. ಅದು ಹೆಂಗೆ ಹೋಯ್ತು ನೀನು? ಫಸ್ಟ್ ಬಟನ್ ಪ್ರೆಸ್ ಮಾಡು. ಹೋಗಿ ಬಿಡ ಕಣೆ. ಆಮೇಲೆ ಒಂದು ಗಾಡಿ ರಿವರ್ಸ್ ತಗೊಳಕೈತಿಲ್ಲ ಇವಳ ಕೈಲಿ. ಇವಾಗ ನಾವು ಮಟನ್ ಮತ್ತೆ ಆನಿವರ್ಸರಿ ಸ್ಪೆಷಲ್ ಫುಡ್ ಮಾಡಕ್ಕೆ. ಆನಿವರ್ಸರಿ ಬೆಳಗ್ಗೆ ಎದ್ದಿದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತು. ಬಟ್ ಬೆಳಗ್ಗೆ ಎದ್ದಿರ್ಲಿಲ್ವಲ್ಲ ಇವಳು. ಅದಕ್ಕೆ ಇನ್ನೇನು ಸಂಜೆ ಆದ್ರೂ ಹೋಗೋಣ ನೋಡೋದ ಗೊತ್ತಿಲ್ಲ. ಪಾಪು ಎದ್ರೆ ಹೋಗೋಕ್ಕೂ ಆಗಲ್ಲ. ಆ್ಯಕ್ಚುಲಿ ನಾವು ಮುಂಚೆ ನಾವಿಬ್ಬರೇ ಬಂದರೆ ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಹೋಗೋಣ ಮನೆಗೆ ಅಂತಿದ್ವಿ. ಬಟ್ ಇವಾಗ ಮನೆಯಿಂದ ಹೊರಡೋಕ್ಕೂ ಮುಂಚೆ ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಬರಬೇಕು ಅನ್ನೋ ರೇಂಜಲ್ಲಿ ಹೋಗ್ತಿದ್ವಿ. ಏನಕ್ಕೆ ಅಂದರೆ ಪಾಪು ಎದ್ಬಿಟ್ರೆ ತುಂಬ ಕಷ್ಟ ಗೈಸ್. ಅದಕ್ಕೋಸ್ಕರನೇ ನಾವು ಇವಾಗ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗ್ಬಿಡೋಣ ಫಿಶ್ ಶಾಪಿಗೆ. ಸೊ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು. ಎಲ್ಲಿ ಅವಳು ಏನು ಎದ್ದಳಲ್ಲ ಕಣ. ಈಗ ತಾನೇ ಬಂದಿದ್ದೀವಿ ಕಣ್ ಸುಮ್ಮನಿರು. ಇವಳಿಗಂತೂ ಭಯ. ಅಲ್ಲಿ ಕೆಳಗಡೆ ಫೈನಲಿ ಬಂದಿದ್ದೀವಿ ಮಟನ್ ತಗೊಂಬರಕ್ಕೆ. ಸೊ ಇದು ಮಟನ್ ಮಾರ್ಕೆಟ್ ನಮ್ಮ ನಂಜನಗೂಡಲ್ಲಿ ಇರೋದು. ಸೊ ನೋಡಿ ನೋಡ್ತಾ ಬಿದ್ದಾವಳು. ಹೊರಗಡೆ ಬಂದು ಎಷ್ಟು ದಿನ ಆಗೋಯ್ತು ಇವಳು. ಇಲ್ಲಿ ನೋಡ್ರಿ ಫಿಶ್ ರೆಡಿ ಆಗ್ತಾ ಇದೆ. ಮಸಾಲೆ ಹಾಕಿಬಿಟ್ಬಿಟ್ರೆ ಆಲ್ಮೋಸ್ಟ್ ನೈಟ್ಗೆ ಸರಿಯಾಗಿ ಫಿಶ್ ಬರುತ್ತದೆ. ಇಲ್ಲಿ ನೋಡಿದ್ರೆ ಮಟನ್ ತೊಳೆದು ಮಡಗಿದ್ದೀನಿ. ಸೊ ಅದು ಕುಕಿಂಗ್ ಎಲ್ಲ ನಡೀತಾ ಇದೆ. ಮಗಳು ಇಬ್ರು ನಾದಿನಿ ಎಲ್ಲ ಮಾತಾಡ್ತಾರೆ. ಮನೇನೂ ಅಲ್ಲೇ, ಅಂಗಡಿನೂ ಇಲ್ಲೇ. ಬರ್ತಾಳೆ ನಮ್ಮ ಅಪ್ಪನ ಅಕೌಂಟಲ್ಲಿ ಬರ್ಸಿ. ನಮ್ಮ ಅಪ್ಪನ ಅಕೌಂಟಲ್ಲಿ ಬರ್ಸಿ ಅಂತ ಎತ್ಕೊಂಡ್ಬಿಡ್ತಾಳೆ.
ಗೈಸ್ ನನ್ನ ಅದ್ನೇ ನೋಡಿ ಏನ್ ಮಾಡ್ತಿದ್ದೆ ಚಿನ್ನ ನೀನು? ಸಾಂಬಾರ್ ಮಾಡ್ತಾಳೆ ನೀನು ಕರಿಯತ್ತಾನೆ ಅವಳಲ್ಲ ಮಾಡ್ಕೊಡಕ್ಕೆ. ಇಲ್ಲಿ ಅವಳ ಗಂಡನ ಮನೇಲಿ ಮತ್ತೆ ಐತೆ ಬ್ಲಾಗ್ ನೋಡ್ತಾರೆ ಬಿಡು ನೀವು ಮತ್ತೆ. ಗೈಸ್ ಆಲ್ರೆಡಿ ಮಟನ್ ಸಾರು ರೆಡಿ ಆಗ್ತೈತೆ. ಫಿಶ್ ಆಲ್ರೆಡಿ ಮಸಾಲ ಹಾಕ್ಬಿಡೈತೆ. ಸೊ ನನ್ನ ಮಗಳು ಇನ್ನ ಮಲ್ಗೆ ಇದ್ದಾಳೆ. ಫಸ್ಟ್ ಟೈಮ್ ಈ ತರ ಒಂದು ಕಪಲ್ಗಳು ನೀವು ನೋಡ್ತಾ ಇರೋದು. ಆನಿವರ್ಸರಿ ದಿನ ವಿತೌಟ್ ಸ್ನಾನ ಮಾಡಿದೆ, ಎಲ್ಲೂ ಹೋಗ್ದೆ, ಮನೇಲೆ ಬಿದ್ದಿರೋರು ನಾವು. ನೋಡ್ರಿ ಅಡಿಗೆ ಆಕ್ಚುಲಿ ಸ್ಪೆಷಲ್ ಮಾಡ್ಕೊಂಡು ಆಕ್ಚುಲಿ ಇವತ್ತು ಸಬ್ಬಕ್ಕಿ ಎಣ್ಣೆ ಹಾಕಿ ಡ್ರೈ ಫ್ರೂಟ್ಸ್ ನೆಲ್ಲ ಫ್ರೈ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಆಮೇಲೆ ಸಬ್ಬಕ್ಕಿ ಇರುತ್ತಲ್ಲ ಅದನ್ನ ಸ್ವಲ್ಪ ನೋಡಿ. ನಾನು ಸಬ್ಬಕ್ಕಿ ಪಾಯಸ ಮಾಡಿದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿರೋ ಸಬ್ಬಕ್ಕಿ ಪಾಯಸ, ತಿಂದ್ರೆ ಅಂತೂ ಸೂಪರ್ ಆಗಿ ಕಾಣಿಸುತ್ತೆ. ನಮ್ಮಮ್ಮ ಫುಲ್ ಆಶ್ಚರ್ಯದಿಂದ ನೋಡ್ತಿದ್ದಾರೆ, ಯಾವಾಗ್ಲಿಂದ ಮಾಡಕ್ ಕಲ್ತ್ಲು ಇದನ್ನ ಅಂತ. ಏನ್ ಮಮ್ಮಿ? ಹೌದು, ನಮ್ಮ ಮನೇಲಿ ಇದ್ದಾಗ ಏನು ಕೆಲಸ ಮಾಡ್ತಾ ಇರ್ಲಿಲ್ಲ ಗೈಸ್, ಅದಕ್ಕೆ ನನ್ಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ನನ್ ಮಗಳನ್ನ ಆಟ ಆಡ್ಸಕ್ ನೋಡಿ ಇಬ್ರು ಹೊಸ ಹುಡುಗಿರ್ ಬಂದ್ಬಿಟ್ಟವ್ರೆ, ಸುತ್ತ ಆಟ ಸಾಮಾನ್ ಹಾಕೊಂಡು ಆಟ ಆಡ್ಸಕ್ಕೆ. ಇಷ್ಟೊಂದು ಪಾತ್ರೆ ನನ್ನ ಹಸ್ಬೆಂಡ್ ತೊಳ್ಕೊ ಬಂದು ಇವಾಗ ರೆಸ್ಟ್ ಮಾಡ್ತಿದ್ದಾರೆ. ನಾನೇನ್ ಮಾಡ್ತಿದ್ದೆ ಅಂದ್ರೆ ಫಿಶ್ನ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಹೇಗ್ ಬರುತ್ತೆ ಏನಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಫಿಶ್ ಈ ತರ ರೆಸಿಪಿ ಮಾಡ್ತಿರೋದು. ಮುದ್ದು 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 ಹೆಂಗಿದೆ ಆನಿವರ್ಸರಿ, ಫಸ್ಟ್ ಇಯರ್ ಆನಿವರ್ಸರಿ ಬೆಳಿಗ್ಗೆಯಿಂದ ನೋಡ್ತಿದಾರಲ್ಲ ಎಷ್ಟೇ ಇಲ್ಲ ಪಾಪ ನನ್ಗೆ. ಹೆಂಗಿದೆ ಆನಿವರ್ಸರಿ? ಮದುವೆ ದಿನನೂ ರೆಸ್ಟ್ ಇರಲಿಲ್ಲ ಅಲ್ವಾ, ಅದಕ್ಕೆ ಇವತ್ತು ರೆಸ್ಟ್. ನಾವು ಚೌಟ್ರಿಂದ ಬಂದ್ಬಿಟ್ಟು ಅದೇನೋ ನೀರಲ್ಲಿ ಆಟ ಆಟ ಆಡಿಸಿದ್ರು. ಅಂದ್ರೆ ನೀರೊಳಗಡೆ ಕಾಯಿನ್ ಹಾಕ್ಬಿಟ್ಟು ಕಾಯಿನ್ ಹಾಕಿದ್ರು. ನಿಮ್ ಮನೆಯವ್ರು ಕಾಯಿನ್ ಹಾಕಿದ್ರು, ಅದ್ರಲ್ಲಿ ನಾನೇ ಗೆದ್ದಿದ್ದೆ. ನಾನೇ ಬಿಟ್ಕೊಟ್ಟಿದ್ದು. ಓ ಬ್ರೌಮಿ, ಅದೇ ಗೈಸ್ ಸೋತೋರು ಹಂಗೆ ಹೇಳೋದು, ನಾನೇ ಬಿಟ್ಕೊಟ್ಟೆ ಇವ್ರು ಗೆದ್ರು ಅಂತ. ನೀರೊಳಗಿಂದಾನೆ ಕೈ ಕೊಟ್ಬಿಟ್ಟಿದ್ದಾರೆ. ಈಗ ಫಿಶ್ ಮಾಡ್ತಿದ್ದೀನಲ್ಲ ಹೇಗ್ ಬರುತ್ತೆ? ಗಮ ಅಂತ ತಿಲ್ಲಿ ತನಕ. ಹೌದಾ, ಟೇಸ್ಟ್ ಹೇಗಿದೆ ಅಂತ. ಜಾಸ್ತಿ ಮಸಾಲಾನೇ ಹಾಕಿಲ್ಲ ಆದ್ರೆ. ಯಾವತ್ತಾನೆ ಕೆಟ್ಟದಾಗ ಮಾಡಿದ್ಯಾ? ಇಲ್ಲಂತೂ ಇಂತೂ ಫಿಶ್ ಫ್ರೈ ರೆಡಿ ಆಗಿದೆ. ಸೊ ಫಿಶ್ ಫ್ರೈ ಜಸ್ಟ್ ಹಂಗೆ ಈವ್ನಿಂಗ್ ಟೈಮಲ್ಲಿ ತಿನ್ನೋಣ ಅನ್ಕೊಂಡು ನಂತರ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾವ್ದು ನನ್ನ ಗಂಡನ ತೊಡೆ ಮೇಲೆ ಕೂತ್ಕೊಳ್ಳೋದು, ಯಾಕಂದ್ರೆ ನನ್ನ ಗಂಡನ ಪಾಪನ. ಈ ಪಾಪಗೆ ಇವತ್ತು ಆನಿವರ್ಸರಿ ಇಲ್ಲ, 1 ವರ್ಷದ ಮದ್ವೆ ಆಗಿ. ಅಲ್ಲ ಮತ್ತೆ ನಾನು ಅಕಸ್ಮಾತ್ ತಪ್ಪಿ ಬೇರೆಯವ್ರನ್ನ ಮದುವೆ ಆಗಿದ್ರೆ ಈ ತರ ಲೈಫ್ ಲೀಡ್ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ನನ್ನ ಆಡಾದ್ರು ಮದುವೆ ಆಗಿರೋದ್ರಿಂದ ಬಟರ್ಫ್ಲೈ ಆಗ್ಬಿಟ್ಟಿದ್ವಿ. ಹೌದಾ? ಹೌದು. ನಿಮಗ್ ನನ್ ಮದುವೆ ಆಗಿರೋದ್ರಿಂದ ಏನಿಸ್ತಿದೆ? ಅಲ್ಲೋಯ್ತಿದ್ಯಾ ಕಾಣುತ್ತಿದ್ದೆ. ಫೈನಲಿ ಅಂತೂ ಇಂತೂ ನಾನು ರೆಡಿ ಆಗಿದ್ದೀನಿ, ನನ್ನ ಹೆಂಡತಿನೂ ಸಹ ರೆಡಿ ಆಗಿದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ಕೇಕ್ ತಗೊಂಡ್ಬರ್ಬೇಕು. ಅವಳ ಪಾಪಗೆ ರೆಡಿ ಮಾಡ್ತಿದ್ದಾರೆ. ಹೊಸ ಡ್ರೆಸ್ ನೆನ್ನೆ ಮೀಶೋದಿಂದ ಬುಕ್ ಮಾಡಿದ್ಲು. ಸೊ ನಾವು ಕೇಕ್ ತಗೊಂಡ್ಬರೋಷ್ಟರಲ್ಲಿ ಅವಳು ಪಾಪಗೆ ರೆಡಿ ಮಾಡಿರ್ತಾಳೆ. ಹೋಗೋಣ ಚಿನ್ನು. ಅಲ್ಲಿ ಅಂತೂ ಇಂತೂ ಬಂದಿದ್ದೀವಿ ಗಿಫ್ಟ್ ಪ್ಯಾಕ್ ಮಾಡ್ಸೋಕ್ಕೆ. ಸೊ ನಾನು ಮತ್ತೆ ನನ್ನ ನಾದಿನಿ ಬಂದಿದ್ದೀವಿ. ಇಂತೂ ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಮುಗೀತು. ಈಗ ಹೋಗ್ಬಿಟ್ಟು ಕೇಕ್ ತಗೊಂಡ್ಬರೋಣ. ಕೇಕ್ ನಾವು ಮತ್ತೆ ಸಿಂಗಲ್ ಪೀಸ್ ಕೇಕ್ನ ಪಾರ್ಸಲ್ ಮಾಡ್ಕೊಂಡಿದ್ದೀವಿ. ಜಾಸ್ತಿ ಇಲ್ಲ, ಏನಿಲ್ಲ. ಏನಕ್ಕೆ ಅಂದರೆ ಫಿಶ್ ಇದೆ, ಆಮೇಲೆ ಮಟನ್ ಸಾರಿದೆ, ಪ್ರತಿಯೊಂದು ಇದೆ. ಅದಕ್ಕೆ ಸುಮ್ಮನೆ ಬೇಡ ಅಂತ ಅಂದ್ಕೊಂಡು ನಾವು ಜಾಸ್ತಿ ಕೇಕ್ ತಗೊಂಡೋಗ್ತಾ ಇಲ್ಲ. ಇವಳಂತೂ ಕೇಕೇ ತಿನ್ನಲ್ಲ ಪಾಪ. ಓಕೆ ಲೆಟ್ಸ್ ಗೋ, ಇದನ್ನ ಪಾರ್ಸಲ್ ಮಾಡಿಸ್ಕೊಂಡು ಹೋಗೋಣ. ಏನ್ ಗಿಫ್ಟ್ ಅಂತ ಕೇಳ್ತಿದ್ದಲ್ಲ, ಗಿಫ್ಟ್ ರೆಡಿ ಇದೆ. ನಾನು ರೆಡಿ ಇದ್ದೀನಿ. ಇವಾಗ ಕೇಕ್ ಕಟ್ ಮಾಡ್ಬಿಟ್ಟು ನಿಮ್ಮ ಹತ್ರ ಗಿಫ್ಟ್ ಇಸ್ಕೊಳ್ಳೋದಕ್ಕೆ ರೆಡಿ ಆಯ್ತಿರೋದು ನಾನು ಇಷ್ಟ ಮಟ್ಟಿಗೆ. ದೊಡ್ಡ ಗಿಫ್ಟ್ ಇಸ್ಕೊಳ್ಳೋಕೆ ದೊಡ್ಡ ಗಿಫ್ಟ್ ಅಂತಲ್ಲ, ದೊಡ್ಡ ಗಿಫ್ಟ್ ಅದು. ನಿನ್ ತಂಗಿ ಗೊತ್ತು ಏನ್ ತಿನ್ನೋದು ಬೇಡ ಇವಾಗ್ಲೇ. ಗೈಸ್ ಆಕ್ಚುಲಿ ಮೀಶೋದಿಂದ ತರಿಸಿರೋಂತ ಡ್ರೆಸ್ ನನ್ನ ಮಗಳಿಗೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಚಿಕ್ಕದು ಪುಟಾಣಿ. ಎಷ್ಟಿದೆ ಮುದ್ದು? 109 ರೂಪಾಯಿ ಅಂತೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ನನ್ನ ಜೊತೆ ಕಿರಿಕ್ ಮಾಡ್ತಾವಳೆ. ಏನಕ್ಕೆ ಅಂತಂದ್ರೆ ಅವಳಿಗೆ ಸಿಂಗಲ್ ಪೀಸ್ ಕೇಕ್ ತಂದ್ಬಿಟ್ಟಿದ್ದೀನಿ. ಅವಳಿಗೆ ಫುಲ್ ಒಂದು ಅರ್ಧ kg ಕೇಕ್ ಬೇಕಿತ್ತಂತೆ. ನಾನು ಹೇಳ್ದೆ ಬೇಡ ಅಂತ. ನಾನು ಅವಳಿಗೆ ಹೇಳ್ದೆ ಬೇಡ ಅಂದ್ಬಿಟ್ಟು ಇವಳೇ ಸಿಂಗಲ್ ಪೀಸ್ ಬೇಕು ಬಿಡು ಹೋಗ್ಲಿ. ಇವಾಗ ಆಯ್ತು, ಇವಾಗ ಏನಿಂಗೇನು ಅರ್ಧ kg ಕೇಕ್ ಬರ್ತಾನೆ. ಆಯ್ತು ಬಿಡು, ತಗೋತೀನಿ. ಅದಕ್ಕೆ ನೀನು ತಗೋದು. ನಾಲ್ಕು ಸುದ್ದಿ ಸರಿ ಆಯ್ತು, ನಡಿ ಹೋಗಿ ಬರೋಣ. ನೋಡ್ರಿ ಏನೇನೆಲ್ಲ ಆಟ ಹಿಡಿತಾರೆ ಹೇಳು. ಯಾವ ಫ್ಲೇವರ್ ಬೇಕು ನಿಮಗೆ? ಒಂದು ಅಂತ ಸಿಂಬಲ್ ಆಯ್ತಲ್ಲ, ಚುಚ್ಚು ಹಿಂಗೆ ಚುಚ್ಚು ಹಿಂಗೆ ಕಟ್ ಮಾಡೋ. ಒಂದು ಅಂತ ಆಯ್ತಲ್ಲ, ಇನ್ನೇನು ಮೊದಲು ಹಂಗೆ 2 ವರ್ಷಕ್ಕೆ 2 ಬೇಕು. ಈಗ ಯಾವ ಫ್ಲೇವರ್ ಬೇಕು? ಯಾಕೆ ಬಿಡು, ಹೋಗಿ ತಗೋತೀನಿ. ಬಾರೆ ಹೋಗ್ಲಿ, ತಗೊಂಬತ್ತೀನಿ ಬಿಡು.
ಬಿಡು ತಿಂದಾಯ್ತು ಆಮೇಲೆ ಅದಕ್ಕೇನಂತೆ. ಏ ಇಲ್ಲ ಇದು ಓಪನ್ ಮಾಡಿದ್ವಲ್ಲ ಬಿಡು, ಮಾಡ್ಬೇಡ ಹಂಗೆ ಎಕ್ಸ್ಚೇಂಜ್ ಮಾಡಕ್ಕೆ. ಇಲ್ಲ ಮತ್ತೆ ನಾವೇನ್ ತಿಂದಿದೀವ ಅಲ್ಲಿ. ಹೂ ತಿನ್ಬಿಟ್ಲಿದು ಕೊಳಕಿ ಬಿಡು, ತಗೊಂಡು ತಿನ್ಬಿಡು ಹೋಗ್ಲಿ. ಬೇರೆ ಬಿಡಿ, ಏಕೆ ಚೆನ್ನಾಗಿತ್ತಾ? ಊರಲ್ಲಿ ಚೆನ್ನಾಗಿರೋ ಬೇಸಿಗೆ ಸಿಕ್ಕಲ್ಲ. ಏ ಇತ್ತು ಅಲ್ಲಿ ಚೆನ್ನಾಗಿರೋದು. ನಾನು ತಗೋಬರಕ್ ರೆಡಿ ಇದ್ದೀನಿ, ಬಟ್ ಇವಳು ಬೇಡ ಅಂತವಳೆ. ರೀಲ್ಸ್ ಮಾಡ್ಬೇಕು. ಪ್ಲೀಸ್ ಆಲ್ರೆಡಿ ಟೈಮ್ ನೋಡಿ, ಇದು ಗಡಿಯಲ್ಲಿ ನಿಂತೋಗ್ಬಿಡೈತೆ. 10 ಗಂಟೆ ಟೈಮಿಂಗ್ಸು. ನನ್ನ ಟೈಮ್ ಚೆನ್ನಾಗೈತೆ, ವಾಚ್ ಟೈಮ್ ನಿಂತೋಗ್ಬಿಡೈತಿ. ಇನ್ನ 8:45 ತೋರಿಸ್ತೈತೆ. 9 ಗಂಟೆ. ಓಯ್ 9ಕ್ಕಿಂತ ಜಾಸ್ತಿ ಆಗೈತೆ. ಅದೇ ದುಡ್ಡಲ್ಲಿ ಬಾಡಿ ಬರೀ ಇಂಥವೇ ಬುದ್ಧಿಗಳು. ತಿನ್ನೋದು ಉಣ್ಣೋದು ತಿನ್ನೋ ಅನ್ನಲ್ಲ, ಬರೀ ಬಾಡಿ ವಾಶು, ಸೋಪು, ಫೇರ್ ಅಂಡ್ ಹ್ಯಾಂಡ್ಸಮು. ಹುಡುಗರ್ದು, ನನಗೆ ಹುಡುಗ ಅಲ್ಲ. ಅದೇ ಫೇರ್ ಅಂಡ್ ಲವ್ಲಿ, ಆಮೇಲೆ ಫೌಂಡೇಶನ್ನು ಅಂತದ್ದು ಕೇಳ್ತಾಳೆ ಮಾತಾಡ್ತಾರೆ. ಹೋಗಿ ಪಾಪ ಎತ್ಕೊಂಬೋಗು. ನೀರ್ ಕುಡಿಬೇಕಾದ್ರೆ ಯಾಕೆ ಹತ್ತು ಸುಮ್ನೆ ನೀರ್ ವೇಸ್ಟ್ ಮಾಡ್ಕೋಬೇಕು, ಮೇಕಪ್ ಎಲ್ಲ ಹೋಗ್ಬಿಡುತ್ತೆ ಪ್ರೀತಿ, ಅಳ್ಬೇಡ, ಅದೇ ದುಡ್ಡಲ್ಲಿ ಬಾಡಿ ವಾಶ್ ತೆಗಿಸ್ಕೊಳ್ಳುವಂತೆ ಅಂತ ನನ್ನ ಮೈಂಡ್ ಹೇಳ್ತು. ಅದಕ್ಕೆ ಇವಾಗ ಮತ್ತೆ ರೆಡಿ ಆಗಿ ಆ್ಯಕ್ಚುಲಿ ಫೈನಲಿ ನಾವಿಬ್ರು ಸಹ ರೆಡಿ ಇದ್ವಿ. ನಾವಿಬ್ರು ಅಲ್ಲ, ಸೊ ನನ್ನ ಮಗಳು ಸಹ ರೆಡಿ ಆಗಿದ್ದಾಳೆ. ಒಂದೇನಪ್ಪ ಅಂತಂದರೆ, ಸೊ ನನ್ನ ಹೆಂಡತಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾಳೆ. ಏನಕ್ಕೆ ಅಂತಂದರೆ, ಸೊ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ ಅಂತ ಒಂದು ರೀಸನ್ಗೋಸ್ಕರ. ಸೊ ಇವಳು, ನಾನು ಮತ್ತು ಪಾಪು 3 ಜನನು ಬ್ಲ್ಯಾಕ್ ಕಲರ್ ಹಾಕೊಂಡಿದ್ದೀವಿ ಗೈಸ್. ಸೊ ಇವಾಗ ಫೈನಲಿ 1 year ಆ್ಯನಿವರ್ಸರಿನ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಓಕೆ, ಅದು ನಮ್ಮ 3 months ರನ್ನಿಂಗ್ ಬೇಬಿ ಜೊತೆ. ಏನಂತೀರಾ? ಶಿಪ್ಪ ಫಸ್ಟ್ ಆ್ಯಕ್ಚುಲಿ ಇವಾಗ ಕೇಕ್ ಜಾಸ್ತಿ ತರಬೇಕಾಗಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಕಮ್ಮಿ ತಗೊಂಬಂದು ಬೇಜ ಮಾಡ್ಕೋಬೇಡ. ನೆಕ್ಸ್ಟ್ ಟೈಮ್ ದೊಡ್ಡದಾಗ ಮಾಡೋಣ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ಅದೇ ದುಡ್ಡಿಗೆ ಬೇರೆ ನಾನು ತಗೋತೀನಿ. ಗೈಸ್, ನನ್ನ ಗಂಡ ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ ಅಂತಂದರೆ ಬರೋದೇ ಇಲ್ಲ ಗೈಸ್. ಎಷ್ಟು ಸಲ ಅಂದರೆ ಕರೆಯೋದು. ಏನೋ ಗಿಫ್ಟ್ ನೋಡೋಕ್ಕೆ ಕ್ಯೂರಿಯಾಸಿಟಿ ಇದೆ, ಬಟ್ ಆದರೆ ನನಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಫುಲ್ ಇಷ್ಟ ಆಗ್ಬಿಟ್ಟಿದೆ. ಯಾಕಂತಂದರೆ ಇಷ್ಟು ದಿನ ನಾನು ಏನು ಲಿಪ್ಸ್ಟಿಕ್ ಹಾಕೋತಿರ್ಲಿಲ್ಲ, ಏನು ಹಾಕೋತಿರ್ಲಿಲ್ಲ, ಮನೇಲೇ ಸುಮ್ಮನೆ ಬೇಜಾರಾಗಿ ಕೂತ್ಕೊತಿದ್ದೆ. ಇವಾಗ ಸ್ವಲ್ಪ ಬ್ಯೂಟಿಫುಲ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಲ್ಲ, ಅದಕ್ಕೆ ಫೋಟೋ ತಗೊಳ್ಳೋಣ ಅಂತ ಇಷ್ಟ. ಗೊತ್ತಾಯ್ತು, ಒಂದು ಚಾಕ್ಲೇಟು, ಒಂದು ರೋಸು, ಒಂದು ವಾಚ್ ಇರ್ಬೋದೇನೋ. ಅದೇ ಫುಲ್ ಪ್ಯಾಕ್ ಬರ್ತದಲ್ಲ, ಮೀಶೋದು ನನಗೆ ಇನ್ಸ್ಟಾಗ್ರಾಮಿಂದ ಪ್ರಮೋಷನ್ ಮಾಡಿದ್ರು, ಅವರು ಕೊಟ್ಟು ಕಳಿಸಿದ್ರು. ಈ ಯೂಟ್ಯೂಬರ್ನೆಲ್ಲ ಮದುವೆ ಆದರೆ ಇಷ್ಟೇ, ಅವ್ರ ಪ್ರಮೋಷನ್ ಕೊಟ್ಟರು, ಈ ಪ್ರಮೋಷನ್ ಕೊಟ್ಟರು, ಅದನ್ನೇ ಪ್ಯಾಕ್ ಮಾಡಿಸ್ತಾ ಗಿಫ್ಟ್ ತಗೊಬಂದು ಕೊಟ್ಟ. ಏನು ಮಾಡೋಕ್ಕಾಗಲ್ಲ. ಓಕೆ, ಕಮಾನ್, ನೀ ಗಿಫ್ಟ್ ಓಪನ್ ಮಾಡಿ ಕೇಕ್ ಕಟ್ ಮಾಡ್ತೀನಿ. ಕೇಕ್ ಕಟ್ ಮಾಡಿ ಗಿಫ್ಟ್ ಓಪನ್ ಮಾಡ್ತೀಯಾ? ಕೇಕ್ ಕಟ್ ಮಾಡಿ ಗಿಫ್ಟ್ ಓಪನ್ ಮಾಡ್ತೀನಿ. ಓಕೆ ಗೈಸ್, ಹಂಗೆ ಫಸ್ಟ್ ಕೇಕ್ ಕಟ್ ಮಾಡಿ. ಗೈಸ್, ಈಗ ನಾನು ನನ್ನ ಮಗುವಿಗೆ ಅಂತ ತಂದಿರೋ ಟಾಯ್ಸ್ ಜೊತೆ ಕುತ್ಕೊಂಡು ಕೇಕ್ ಕಟ್ ಮಾಡ್ತಿದ್ದೀನಿ. ಏನಕ್ಕೆ ನನ್ನ ಮಗಳನ್ನ ನಾವು ಕೂರಿಸ್ಕೊತಿಲ್ಲ ಅಂದರೆ, ಪಾಪ ಅವಳು ಫುಲ್ ನಿದ್ದೆ ಮಾಡಿದ್ದಾಳೆ, ನೈಟೆಲ್ಲ ನಿದ್ದೆ ಮಾಡ್ತಿಲ್ಲ. ಅದಕ್ಕೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ. ಪಾಪ ಹಿಂಸೆ ಕೊಟ್ಟಿದ್ದೀವಿ, ಡ್ರೆಸ್ ಹಾಕಿದ್ದೀವಲ್ಲ, ಅದಕ್ಕೆ ಒಂದನ್ನು ಇರಿಟೇಟ್ ಮಾಡಿಕೊಂಡು ಮಲ್ಕೋಬಿಟ್ಲು ಅವಳು. ನಾ ಹೇಗೆ ಫೋಟೋಸಲ್ಲಿ ಇಷ್ಟೇ. ಹೌದು, ಬರೀ ನಿದ್ದೆಗೆ ಫೋಟೋಸ್ ತೆಗಿತಿದ್ದೆ. ಅದಕ್ಕೋಸ್ಕರ ಕೇಳೋಣ ಅನ್ಕೊಂಡು ನಮ್ಮಿಬ್ಬರು ಆ್ಯನಿವರ್ಸರಿ ಅಲ್ವಾ, ಸೊ ಹಾಗಾಗಿ ನಮ್ಮಿಬ್ಬರು ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ ಗೈಸ್. ಇವಾಗ ಕ್ಯಾಂಡಲ್, ಸೊ ನಂಬರ್ 1 ಅಂದರೆ ಮೊದಲನೇ ವರ್ಷದ 1 ಅನ್ನೋದನ್ನು ನಾವು ಕ್ಯಾಂಡಲ್ ಹಚ್ತಾ ಇದ್ದೀವಿ ಗೈಸ್. ಸತತವಾಗಿ ನಮ್ಮ ಜೀವನನ 1 ವರ್ಷ ಚೆನ್ನಾಗಿ ಮೂವ್ ಆನ್ ಮಾಡ್ಕೊಂಡು ಬಂದಿದ್ದೀವಿ. ಇದೇ ಥರ ಮುಂದೆ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಆಮೇಲೆ ಡೈಮಂಡ್ ಜೂಬ್ಲಿಗಳು ಮಾಡೋಣ. ಅಂದ್ರೆ 25 ವರ್ಷಕ್ಕೆ ಸಿಲ್ವರ್ ಜೂಬ್ಲಿ, 50 ವರ್ಷಕ್ಕೆ ಗೋಲ್ಡನ್ ಜೂಬ್ಲಿ, ಸೊ ಡೈಮಂಡ್ಗೆ 100 ವರ್ಷ. ಅದೇ ತರ ನಾವು ಎಲ್ಲಾ ತರ ಸೆಲೆಬ್ರೇಷನ್ಸ್ ಮಾಡ್ತಾ ಇರೋಣ ಅಂತ ಅರ್ಥ. ಅಷ್ಟು ಗೊತ್ತಿಲ್ಲ ನಿಂಗೆ. ಇವಾಗ ಫಸ್ಟ್ ಕೇಕ್ 1 ವರ್ಷ ಆಯ್ತಲ್ಲ, ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ? ಒಂದೇ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ ಅಷ್ಟೇನಾ? ಒಂದೇ ವರ್ಡ್ ಕೇಳಿದ್ರೆ ನಾನು ಎಲ್ಲ ಒಂದೇ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಏನು? ಚೆನ್ನಾಗಿದೆ. ಅಷ್ಟು ನೀನು ಚೆನ್ನಾಗಿದ್ದೀರಾ ಅಂದ್ರೆ ನಾನು ಚೆನ್ನಾಗಿದ್ದೀನಿ, ಅಷ್ಟು ಡಿಫ್ರೆನ್ಸ್ ಬೇರೆ ಏನಿಲ್ಲ. ಓಕೆ ಗೈಸ್, ಇವಾಗ ಬನ್ನಿ, ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು, ಕೇಕ್ ಕಟ್ ಮಾಡ್ಬಿಡೋಣ. ಬೇಗ ಕೇಕ್ ಖಾಲಿಯಾಗಿ ಹೋಗುತ್ತೆ. ಓಕೆ, ಮೂವ್ ಮಾಡೋಣ. 1 2 3. ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಯಾರು ಈ ಥರ ಎಲ್ಲ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿರ್ತಾರೆ ಗೊತ್ತಿಲ್ಲ, ನಮ್ಗಂತೂ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡೋದು ತುಂಬಾ ಇಷ್ಟ. ಆ್ಯಕ್ಚುಲಿ ನಮಗೆ ಮಗು ಆಗಿರಲಿಲ್ಲ ಅಂತಿದ್ದಿದ್ರೆ ಈ ಸಲ ನಮ್ಮದು ಬೇರೆನೇ ಪ್ಲ್ಯಾನ್ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಮುಂದೊಂದು ದಿನ ನಾವು ಮಗು ದೊಡ್ಡದಾದಾಗ ಅವಾಗ ನಾವು ಟ್ರಾವೆಲ್ಗಳನ್ನ ಮಾಡಿ ನಮ್ಮ ನೆಕ್ಸ್ಟ್ ಆ್ಯನಿವರ್ಸರಿನ ಸೊ ಬೇರೆ ಕಡೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ. ಗಿಫ್ಟ್ 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 ಬರಲಿ ಬರಲಿ ಬರಲಿ. ಗಿಫ್ಟ್ ಬೇಕಾ ನಿಮಗೆ? ಗಿಫ್ಟ್